ಮುಂದಿನ ಪ್ರಶ್ನೆಗೆ ಹೋಗಕ್ ಮುಂಚೆ ನಮ್ಮ ಕಡೆಯಿಂದ ನಿಮ್ಗೆ ಇನ್ನೊಂದು ಗಿಫ್ಟ್ ಸರ್. ಹೇಳಿ ಸರ್. ಹಲೋ ಹಲೋ, ಗುಡ್ ಈವ್ನಿಂಗ್ ಸರ್. ನಾನು ಪುನೀತ್ ಮಾತಾಡ್ತೀನಿ ಸರ್. SP ಸರ್, ಹೌ ಆರ್ ಯು ಸರ್? ಹೇಗಿದ್ದೀರಾ ಪುನೀತ್? ಐ ಆಮ್ ಫೈನ್. ಸರ್, ನಮ್ ಜೊತೆ ನಮ್ಮ ಹಾಟ್ ಸೀಟ್ ಅಲ್ಲಿ ಅನಿಲ್ ಕುಂಬ್ಳೆ ಅವರಿದ್ದಾರೆ. ಓ, ವಂಡರ್ಫುಲ್. ತಾವೊಂದ್ ಎರಡು ಮಾತು ಮಾತಾಡ್ಬೇಕು ಸರ್ ನಮಸ್ಕಾರ ಸರ್. ನಮಸ್ಕಾರ ಅನಿಲ್ ಜಿ, ಹೇಗಿದ್ದೀರಾ? ಥ್ಯಾಂಕ್ ಯು ಸರ್. We miss you so much in Chennai after your retirement. The cricket lovers miss you, and in person I miss you so much meeting. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾದಕ್ಕೆ ಥ್ಯಾಂಕ್ಸ್? ಇಲ್ಲ ಸರ್, ಅಲ್ಲ ಮೂಲಕ ಮಾಡ್ತಾ ಇದೀವಿ ನಾವು ಅಷ್ಟೇ. ಅಲ್ಲ, ನಾ ಹೇಳ್ತಾ ಇದ್ದೆ ಪುನೀತ್ ಅವ್ರಿಗೆ, 20 ವರ್ಷ ನಾನು ಕ್ರಿಕೆಟ್ ಆಡ್ಬೇಕಾರೆ ಯಾವ ಸಿನಿಮಾ ನಾನು ಜಾಸ್ತಿ ನೋಡ್ತಾ ಇರ್ಲಿಲ್ಲ, ಆದ್ರೆ ಹಾಡುಗಳು ಮಾತ್ರ ಕೇಳ್ತಾ ಇದ್ದೆ. ಬರೀ ನಿಮ್ ವಾಯ್ಸೇ ಕೇಳ್ತಾ ಇದ್ದೆ ನಾನು. ನಾನೇನ್ ಹೇಳ್ಬೇಕು ನಿಮ್ಮ ಹತ್ರ, ತುಂಬಾ ಸಂತೋಷವಾಗಿದೆ. ಯು ಆರ್ ದಿ ಸೆಕೆಂಡ್ ಗ್ರೇಟೆಸ್ಟ್ ವಿಕೆಟ್ ಗೆಟರ್ ಇನ್ ದಿ ವರ್ಲ್ಡ್. ಅದು ಮಾತ್ರ ಇಲ್ಲ, ನೀವು and I'm a great lover of cricket and great lover of good persons in cricket. ಒಟ್ಟಿಗೆ ಹೇಳ್ಬೇಕು ಅಂದ್ರೆ ಈ ಕರ್ನಾಟಕ ಪ್ಲೇಯರ್ಸ್ ಎಲ್ಲರೂ ಕೂಡ why they can be so gentlemen always, I don't understand. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿ ಪುನೀತ್ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆನ್ ದ ಲೈನ್ ಸರ್. ಸರ್, ತಮ್ಮ ಕಡೆಯಿಂದ ಒಂದು ಚಿಕ್ಕ ಹಾಡು, ಒಂದು ಲೈನ್ ಸರ್, ಕುಂಬ್ಳೆ ಅವ್ರಿಗೋಸ್ಕರ, ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ. ವೈ ನಾಟ್? ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಅಮೇಜಿಂಗ್, ಗ್ರೇಟ್. ಪುನೀತ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಇಲ್ಲಿಂದ ನಮ್ಮ ಇಷ್ಟವಾದ ವ್ಯಕ್ತಿಯನ್ನು ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ, ಅನಿಲ್ ಕುಂಬ್ಳೆ ಅವರನ್ನು. ಥ್ಯಾಂಕ್ ಯು ಸರ್. ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.